ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋದು ಬಂದು ಟಾಟಾ ಕಡೆಯಿಂದ ಹೊಸದಾಗಿ ಲಾಂಚ್ ಆಗಿರೋ Sierra.ev ಅಂತ. ಸೊ Sierraದಲ್ಲಿ ನಿಮಗೆ ಪೆಟ್ರೋಲು ಮತ್ತು ಡೀಸೆಲ್ ಎರಡೂ ಲಾಂಚ್ ಆಗಿದೆ ಪ್ರೀವಿಯಸ್ಸಲ್ಲಿ. ಸೊ ಇ ವಿನ ಇವಾಗ ಲಾಂಚ್ ಮಾಡಿದ್ದಾರೆ. ಸೊ ಇ ವಿಲಿ ಯಾವ ರೀತಿ ಇದೆ, ಬ್ಯಾಟ್ರಿ ಸ್ಪೆಸಿಫಿಕೇಷನ್ ಆಗಿರ್ಬೋದು ಮತ್ತು ಗಾಡಿ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕ್ವಿಕ್ಕಾಗಿ ಏನಾದರೂ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ಟಾಟಾ Sierra ಇ ವಿನ ರಿವ್ಯೂ ಮಾಡೋಕ್ಕೆ ಬನ್ನರ್ಘಟ್ಟ ರೋಡಲ್ಲಿರೋ ಟಾಟಾ ಕೀ ಮೋಟರ್ ಶೋರೂಮ್ಗೆ ವಿಸಿಟ್ ಮಾಡಿದ್ವಿ. ನಿಮಗೆ ಯಾವುದೇ ಟಾಟಾ ಗಾಡಿಗಳನ್ನ ಬುಕ್ ಮಾಡಬೇಕು, ಇಲ್ಲೇ ಟೆಸ್ಟರ್ ನೋಡಬೇಕು ಅಂದರೆ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಮತ್ತು Sierra.ev ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೂ ಕೂಡ ನೀವು ಶೋರೂಮ್ಗೆ ವಿಸಿಟ್ ಮಾಡಬೇಕು. ಮತ್ತು ನಿಮಗೇನು ರಿಕ್ವೈರೀಸ್ ಇತ್ತು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬಂದು ಚೆಕ್ಔಟ್ ಮಾಡ್ಕೋಬೋದು, ಇಲ್ಲ ಕಾಲ್ ಮಾಡಿ ಕೂಡ ನೀವು ಎಂಕ್ವೈರಿ ಕೂಡ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ Sierra ಇ ವಿ ಬಗ್ಗೆ ಹೇಳಿದ್ರೆ, ಸೊ ಟೋಟಲ್ ನಿಮಗೆ 2 ಟೈಪ್ಸ್ ಆಫ್ ಬ್ಯಾಟ್ರಿ ಆಪ್ಷನ್ಸ್ ಬರುತ್ತೆ. ಮತ್ತು ನಿಮಗೆ ರಿಯರ್ ವೀಲ್ ಡ್ರೈವ್ ಮತ್ತು ಹಾಗೆ ಕ್ವಾಡ್ ವೀಲ್ ಡ್ರೈವ್ ಅಂತಲೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಟೋಟಲಾಗಿ ನಿಮಗೆ 2 ಟೈಪ್ಸ್ ಆಫ್ ಬ್ಯಾಟ್ರಿ ಆಪ್ಷನ್ಸಲ್ಲಿ 63 kW ಮತ್ತು 75 kW ಬ್ಯಾಟ್ರಿ ಆಪ್ಷನ್ಸ್ ಬರುತ್ತೆ. ಸೊ 63 ಮತ್ತು 75 ಎರಡು ರಿಯಲ್ ವೀಲ್ ಡ್ರೈವಲ್ಲಿ. ಸೊ 315 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನೀವೇನೋ ಕ್ವಾಡ್ ವೀಲ್ ಡ್ರೈವ್ ಹೋಗ್ತೀವಿ ಅಂದರೆ ಕ್ವಾಡ್ ವೀಲ್ ಡ್ರೈವಲ್ಲಿ ನಿಮಗೆ ಜಸ್ಟ್ 75 kW ಬ್ಯಾಟ್ರಿ ಆಪ್ಷನ್ಸ್ ಬರೋದು. ಸೊ ಅದರಲ್ಲಿ ನಿಮಗೆ 504 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಏಕೆಂದರೆ ಪವರ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಕ್ವಾಡ್ ವೀಲ್ ಡ್ರೈವಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಫ್ರಂಟು ಮತ್ತು ಬ್ಯಾಕು ಎರಡು ವೀಲ್ಗೆ ಸಪ್ರೇಟ್ ಮೋಟ್ರ್ ಕೊಟ್ಟಿರ್ತಾರೆ. ಸೊ ಡ್ಯೂಯಲ್ ಮೋಟರ್ ಕೊಟ್ಟಿರೋದ್ರಿಂದ ನಿಮಗೆ ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ರೇಂಜ್ ಬಗ್ಗೆ ಹೇಳಿದ್ರೆ ನಿಮಗೆ 63 kW 440 to 460 ರಿಯಲ್ ವರ್ಲ್ಡ್ ರೇಂಜ್ ಕೊಟ್ಟಿದ್ದಾರೆ. ಅದೇ ನೀವೇನಾದರೂ IDC ರೇಂಜ್ ಬರೋದಾರೆ ನಿಮಗೆ 535 km ಕ್ಲೈಮ್ ಮಾಡಿದ್ದಾರೆ. ಸೊ ಅದೇ ನೀವೇನಾದರೂ 75 kW ಹೋಗ್ತೀವಿ ರಿಯಲ್ ವೀಲ್ ಡ್ರೈವ್ ಅಂದರೆ, ಸೊ 510 to 530ವರೆಗೂ ರಿಯಲ್ ವರ್ಲ್ಡ್ ರೇಂಜ್ ಕೊಟ್ಟಿದ್ದಾರೆ. ಸೊ ಅದೇ ನೀವೇನಾದರೂ IDC ರೇಂಜ್ ಬಂದು ಕಂಪ್ನಿ ಕಡೆಯಿಂದ ಕೊಟ್ಟಿರೋ 665 ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಕ್ವಾಡ್ ವೀಲ್ ಡ್ರೈವ್ಗಾದರೆ ಸೊ ರಿಯಲ್ ವರ್ಲ್ಡ್ ರೇಂಜು 480 to 500 ಕೊಟ್ಟಿದ್ದಾರೆ. ಸೊ ಬಟ್ ನಿಮಗೆ IDC ರೇಂಜ್ ಬಂದು 624 km ಕೊಟ್ಟಿದ್ದಾರೆ. ಸೊ ಇನ್ನು ನೋಡ್ತಾ ಇರ್ಬೋದು Sierra.ev ಸೊ ನಿಮಗೆ ಕನೆಕ್ಟೆಡ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಏನು Sierra ಡೀಸೆಲ್ ಮತ್ತು ಪೆಟ್ರೋಲ್ ವರ್ಷನ್ ಬಂದಿತ್ತಲ್ಲ, ಸೊ ಅದೇ ರೀತಿ ನಿಮಗೆ ಕ್ಯಾರಿಯರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ 3D ಟಾಟಾ ಲೋಗೋ ಬರುತ್ತೆ. ಹಾಗೆ Sierraದು ನಂಬರ್ ಪ್ಲೇಟ್ ಬ್ಯಾಜ್ಮೆಂಟು ಮತ್ತು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬಂಪರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೆನ್ಸಾರ್ ಅಷ್ಟೇ, ಫ್ರಂಟಲ್ಲಿ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ವೀಲ್ ಸೈಡು ಮತ್ತು ಎಲ್ಲ. ಸೊ ವಿತ್ ನಿಮಗೆ ಸ್ಕಿಡ್ ಪ್ಲೇಟ್ ಎಲ್ಲ ನಿಮಗೆ ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಲೆವೆಲ್ 2 ಎಡಾಸ್ ಬರುತ್ತೆ. ಸೊ ಎಡಾಸ್ದು ರೆಡಾರ್ ಇಲ್ಲಿರುತ್ತೆ. ವಿತ್ ನಿಮಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ LED ಹೆಡ್ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಹೆಡ್ಲ್ಯಾಂಪ್ಸು ನಿಮಗೆ ಯಾವ ರೀತಿ ಸ್ಲೀಕ್ ಆಗಿದೆ ಅಂತ. ಸೊ Sierraದಲ್ಲಿ ನಾರ್ಮಲ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ಗೆ ಏನು ಕೊಟ್ಟಿದ್ದಾರಲ್ಲ, ಸೊ ಅದೇ ರೀತಿ ಹೆಡ್ಲ್ಯಾಂಪ್ ಕ್ಯಾರಿಯರ್ ಮಾಡಿದ್ದಾರೆ. ಸೊ ಹೆಡ್ಲ್ಯಾಂಪ್ ಥ್ರೋ ಅಂತೂ ತುಂಬ ಸಗದಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ Sierra.ev ಸೊ ಯಾವ ರೀತಿ ಇದೆ ಅಂತ. Sierra ಏನಿದೆಯಲ್ಲ, ಸೊ ಅದೇ ಲುಕ್ಕು ಕ್ಯಾರಿಯರ್ ಮಾಡಿದೆ ಅಂದ್ಬೋದು. ಮತ್ತು ನಿಮಗೆ ಕ್ಲಾಡಿಂಗ್ ಎಲ್ಲ ನೋಡ್ತಾ ಇರ್ಬೋದು, ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕ್ಲಾಡಿಂಗ್ ಲುಕ್ ಕೊಟ್ಟಿದ್ದಾರೆ. ಮತ್ತು Tata.ev ಅನ್ನೋದು ಕೂಡ ಬ್ಯಾಡ್ಜಿಂಗ್ ಬರುತ್ತೆ ನಿಮಗೆ ವಿತ್. ಸೊ ವೀಲ್ ನೋಡ್ತಾ ಇರ್ಬೋದು, ಅಲೈ ವೀಲು ನಿಮಗೆ. ಸೊ ಒಂದಷ್ಟು ನಿಮಗೆ ಪ್ಲಾಸ್ಟಿಕ್ ಟೈಪು ಬರುತ್ತೆ. ವಿತ್ ನಿಮಗೆ ಮೆಟಲ್ ಕೂಡ ಮಿಕ್ಸ್ಚರ್ ಆಗಿದೆ. ಸೊ ಯಾಕೆಂದರೆ ನಿಮಗೆ ಒಂದಷ್ಟು ವೆಯ್ಟ್ ರಿಡಕ್ಷನ್ಗೋಸ್ಕರ ಪ್ಲ್ಯಾನ್ ಮಾಡಿದ್ದಾರೆ. ಸೊ 19 ಇಂಚ್ ಅಲೈ ಕೊಟ್ಟಿದ್ದಾರೆ. ನಿಮಗೆ 4 ವೀಲ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಓವರಾಲ್ ನಿಮಗೆ ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 225/55 ಸೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು, ಎಲ್ಲ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕ್ಲಾಡಿಂಗ್ ಬರುತ್ತೆ. ಹಾಗೆ ಓವರಾಲ್ ನಿಮಗೆ 205 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಸೊ ಕ್ವಾಡ್ ವೀಲ್ ತೊಗೊಂಡು ನೀವು ಆಫ್ ರೋಡ್ ಮಾಡೋಕ್ಕಂತೂ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಮತ್ತು 4 ವೀಲ್ಗೆ ಪವರ್ ಬರೋದ್ರಿಂದ ನಿಮಗೆ ಗಾಡಿನ ಸಖತ್ತಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇನ್ನು ORVM ಬಗ್ಗೆ ಹೇಳಿದ್ರೆ, ಸೊ ORVM ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೊಡೋದ್ರಿಂದ ಸೊ ಕ್ಯಾಮ್ರಾ ಕೂಡ ಇಲ್ಲೆಲ್ಲ ಲೊಕೇಟ್ ಆಗುತ್ತೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸು. ಮತ್ತು ನಿಮಗೆ ಇದರಲ್ಲಿ ಇನ್ನೊಂದು ಏನಂದರೆ NFC ಕಾರ್ಡ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಕಾರ್ಡು ಇಟ್ಟಿದ ತಕ್ಷಣ ನೋಡಿ ಆಟೋಮೆಟಿಕ್ ಲಾಕ್ ಆಗುತ್ತೆ. ಸೊ ನೀವೇನಾದರೂ ಮತ್ತೆ ಕಾರ್ಡ್ ಇಟ್ಟರೆ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಬರೀ ನೀವು ಜಸ್ಟ್ ಕಾರ್ಡಲ್ಲೇ ನೀವು ಗಾಡಿನ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಸ್ಟಾರ್ಟ್ ಕೂಡ ಮಾಡ್ಕೋಬೋದು, ಆ ರೀತಿ ಇದೆ. ಇನ್ನು ರೂಫ್ ರೈಲ್ಸು ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ನೋಡ್ತಾ ಇರ್ಬೋದು ನಿಮಗೆ ಇಲ್ಲೊಂದಷ್ಟು ನಿಮಗೆ ಬ್ಲ್ಯಾಕ್ ಕಲರ್ ಪಿಯಾನೋ ಬ್ಲ್ಯಾಕ್ ಫಿನಿಷ್ ಟಚ್ಗಳು ಕೊಟ್ಟಿದ್ದಾರೆ. ಸೊ ಯಾಕಂದರೆ ಓಲ್ಡ್ Sierra ಇದು ಲುಕ್ ಬರಲಿ ಅಂತ
ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನೂ ರಿಯರ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ಶಾರ್ಕ್ ಫಿನ್ ಆ್ಯಂಟನ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ ಪಿಯಾನೋ ಬ್ಲ್ಯಾಕ್ ಫಿನಿಶು. ಸೊ ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು, ಸ್ಪಾಯ್ಲರು ವಿತ್ ನಿಮಗೆ ಬಾಡಿ ಕಲರ್ ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವೈಪರ್ ಕೂಡ ನೀವು ನೋಡ್ತಾ ಇರ್ಬೋದು, ವೈಪರ್ ಕಾಣಿಸೋದಿಲ್ಲ ಆ ರೀತಿ ಪ್ಲೇಸ್ಮೆಂಟ್ ಆಗಿದೆ, ಮತ್ತು ವಾಷರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ರಿಯರ್ ಲುಕ್ಕಲ್ಲಿ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಬರುತ್ತೆ. ಸೊ ಸ್ಲೀಕ್ ಆಗಿ ನಿಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ವಿತ್ ನಿಮಗೆ 3D ಟಾಟಾ ಲೋಗೋ ವಿತ್ Sierra.ev ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ರಿಯರ್ ಬಂಪರ್ ನೋಡ್ತಾ ಇರ್ಬೋದು ಯಾವ ರೀತಿ ಮಸ್ಕ್ಯುಲರ್ ಆಗಿ ಬಂಪರ್ ಲುಕ್ ಕೊಟ್ಟಿದ್ದಾರೆ ಅಂತ. ಸೊ ವಿತ್ ನಿಮಗೆ ರಿಯರಲ್ಲೂ ಕೂಡ ನಿಮಗೆ 3 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲೊಂದು ಬಂಪರ್, ಇಲ್ಲೊಂದು ಸೆನ್ಸರ್, ಇಲ್ಲೊಂದು ಸೆನ್ಸರು. ಸೊ ಟೋಟಲಾಗಿ 6 ಸೆನ್ಸರ್ಸು, ರೈಟ್ ಸೈಡ್ 3, ಲೆಫ್ಟ್ ಸೈಡ್ 3 ಸೆನ್ಸರ್ಸ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ ರಿಯರಲ್ಲೂ ಸಿಲ್ವರ್ ಕಲರ್ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದೇನೆಂದರೆ ನಿಮಗೆ ಎಲೆಕ್ಟ್ರಿಕ್ ಟೇಲ್ಗೇಟ್ ಆಪ್ಷನ್ಸ್ ಬರುತ್ತೆ. ಸೊ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಸೊ ಆಟೋಮೆಟಿಕ್ಕಾಗಿ ನಿಮಗೆ ಟೇಲ್ಗೇಟ್ ಓಪನ್ ಆಗುತ್ತೆ. ಸೊ ಓವರಾಲ್ ನಿಮಗೆ 622 ಲೀಟರ್ಸ್ ಆಫ್ ಯೂಸ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಇಲ್ಲೊಂದಷ್ಟು ಗಾಡಿ ಇದು ಐಟಮ್ಸ್ ಇರೋದ್ರಿಂದ ನಿಮಗೆ ಬ್ಯಾಟ್ರಿದು ಚಾರ್ಜಿಂಗ್ದೆಲ್ಲ ಸೊ ನಿಮ್ಗೆ ಅಷ್ಟೊಂದು ನೋಡೋಕ್ಕೆ ಕಾಣಿಸೋದಿಲ್ಲ, ಬಟ್ ಓವರಾಲ್ ಯೂಸ್ ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಒಂದು ಸಬೂಪರ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಹುಕ್ ಕೂಡ ಇಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಹುಕ್ಕಲ್ಲಿ 3 kg ವೆಯ್ಟ್ ಕ್ಯಾರಿ ಓವರ್ ಮಾಡ್ಬೋದು. ವಿತ್ ನಿಮಗೆ 12 ವಾಟ್ ಸಾಕೆಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದು ಏನಂದರೆ ನಿಮಗೆ ಯಾವಾಗನ ಎಲ್ಲನೂ ಹೈವೇಲಿ ನೀವು ಗಾಡಿ ಪಾರ್ಕ್ ಮಾಡಿದಾಗ ಸೊ ರಿಯರಲ್ಲಿ ಏನಾರ ಟೇಲ್ಗೇಟ್ ಓಪನ್ ಮಾಡಿದ್ರೆ ಇಲ್ಲಿ ಲೈಟ್ ಕೂಡ ಆಪ್ಷನ್ಸ್ ಬರುತ್ತೆ. ಸೊ ಎಲೆಕ್ಟ್ರಿಕ್ ಟೇಲ್ಗೇಟ್ ಆಗಿರೋದ್ರಿಂದ ನಿಮಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಟೇಲ್ಗೇಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಕೀ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ರೀತಿ ಪ್ರೀಮಿಯಮ್ ಆಗಿದೆ ಕೀ ಅಂತ, ವಿತ್ ಸರ್ಕ್ಯುಲರ್ ಟೈಪಲ್ಲಿದೆ. ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು, ಮತ್ತು ಟೇಲ್ಗೇಟ್ ಓಪನು, ಮತ್ತು ಹೆಡ್ ಲ್ಯಾಂಪ್ದು ಆನ್ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನೊಂದೇನಾದ್ರೆ ನಿಮಗೆ ಇಲ್ಲ ಟೈಟ್ ಪಾರ್ಕಿಂಗ್ ಸ್ಪೇಸಲ್ಲಿ ಇಟ್ಟಾಗ ಸೊ ನಿಮಗೆ ಡೋರ್ ಓಪನ್ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲದಿದ್ದಾಗ ನೀವು ಗಾಡಿನ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಓಲ್ಡ್ ಆಗುತ್ತೆ ಗಾಡಿ. ವಿತ್ ನಿಮಗೆ ಓಲ್ಡ್ ಆದಮೇಲೆ ನಿಮಗೆ ಫ್ರಂಟು ಇಲ್ಲ ರಿಯರು ಗಾಡಿ ಬರೋ ಥರ ನೀವು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ಇನ್ನು ಗಾಡಿ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ನಿಮಗೆ. ಇನ್ನು ಇಂಟೀರಿಯರ್ ನೋಡ್ತಾ ಇರ್ಬೋದು, ನಿಮಗೆ ವೈಟು ಮತ್ತು ಗ್ರೇ ಕಲರ್ ಆಪ್ಷನ್ಸಲ್ಲಿ ಗ್ರೇ ವಿತ್ ಬ್ಲ್ಯಾಕ್ ಕಲರ್ ಮಿಕ್ಸ್ಚರಲ್ಲಿ ಬರುತ್ತೆ. ಸೊ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಲುಕ್ ಅಂತೂ ತುಂಬ ಸಖತ್ತಾಗಿದೆ. ಹಾಗೆ ಸೀಟು ಅಷ್ಟೇ ನೋಡ್ತಾ ಇರ್ಬೋದು, ಸೀಟಲ್ಲಿ ನಿಮಗೆ ಥೈ ಸಪೋರ್ಟ್ ಎಕ್ಸ್ಟೆಂಡರ್ ಬರುತ್ತೆ. ಸೊ ನಿಮಗೆ ಎಕ್ಸ್ಟೆಂಡ್ ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು, ಬೇಡ ಅಂದರೆ ಕ್ಲೋಸು ಮಾಡ್ಕೋಬೋದು. ಮತ್ತು ಕುಷ್ನಿಂಗ್ ಎಲ್ಲ ತುಂಬ ಸಖತ್ತಾಗಿದೆ. ವಿತ್ ಬಕೆಟ್ ಫಿಟ್ನೆಸ್ ಬರುತ್ತೆ. ಸೊ ಬಕೆಟ್ ಫಿಟ್ನೆಸ್ ಬರೋದ್ರಿಂದ ನಿಮಗೆ ಲಾಂಗ್ ಡ್ರೈವಿಗೆ ತುಂಬ ಈಸಿ ಆಗುತ್ತೆ. ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ರೀತಿ ಸಖತ್ತಾಗಿ ಕೊಟ್ಟಿದ್ದಾರೆ, ಲೆದರ್ ಅಪೋಲ್ಸ್ಟ್ರಿ ಎಲ್ಲ. ಮತ್ತು ನಿಮಗೆ ಹೆಡ್ರೆಸ್ಟ್ ಅಷ್ಟೇ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ಸೀಟಲ್ಲಿ ನೋಡಿದ್ರೆ ನಿಮಗೆ ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ. ಸೊ ಫ್ರಂಟಲ್ಲಿ ಸೀಟು ನಿಮಗೆ ವೆಂಟಿಲೇಷನ್ಸ್ ಜೊತೆಗೆ ಮೆಮೊರಿ ಫಂಕ್ಷನ್ಸ್ ಕೂಡ ಬರುತ್ತೆ. ಸೊ 3 ಜನಕ್ಕೆ ಮೆಮೊರಿ ಆಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ ಬರುತ್ತೆ. ವಿತ್ ನಿಮಗೆ ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ, ಸೊ ನೋಡ್ತಾ ಇರ್ಬೋದು, ಡೋರ್ ಪ್ಯಾಡಲ್ಲೂ ಕೂಡ ನಿಮಗೆ ಗ್ರೇ, ವೈಟು ಮತ್ತು ಬ್ಲ್ಯಾಕ್ ಕಲರ್ ಮಿಕ್ಸ್ಚರ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ಸೈಡ್ ಡೋರ್ ಹ್ಯಾಂಡಲ್ಸ್ ನಿಮಗೆ ಪೆಂಡೆಂಟ್ ಫಿನಿಶ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ORVM ಕಂಟ್ರೋಲ್ಸು, ನಿಮಗೆ ಆಲ್ ವಿಂಡೋ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ಲೆದರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ದೊಡ್ಡ ಸ್ಪೇಸು ಮತ್ತು ನೀವೇನೋ ಐಟಮ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗುತ್ತೆ. ಹಾಗೆ ಇಲ್ಲಿ ಕೂಡ ನೀವು ಒಂದು ಚಿಕ್ಕದಾಗಿ ಅಂಬ್ರೆಲಾ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ಚು, ಆಮೇಲೆ ಹೆಡ್ಸ್ ಅಪ್ ಡಿಸ್ಪ್ಲೇ ಸ್ವಿಚ್ಚು, ಮತ್ತು ಪಾರ್ಕಿಂಗ್ದು ಬ್ರೇಕ್ ಸ್ವಿಚ್ಚು, ಮತ್ತು ಇದು ಮೋಡ್ಸು. ಸೊ ರೈಡಿಂಗ್ ಮೋಡ್ಸ್ದು ಸ್ವಿಚ್ಚು ಮತ್ತು ಟೆರೈನ್ ಮೋಡ್ಸ್ದು ಸ್ವಿಚ್ ಬರುತ್ತೆ ನಿಮಗೆ. ಹಾಗೆ ಆಟೋ ಹೋಲ್ಡ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ಟಾಟಾ ಸಿಯರಾ EVಯಲ್ಲಿ ನಿಮಗೆ ಸೇಫ್ಟಿ ಬಗ್ಗೆ ಹೇಳಿದ್ರೆ, ಸೊ ಬೇಸಿನ್ ಇದನ್ನು 6 ಏರ್ ಬ್ಯಾಗ್ ಕಂಪಲ್ಸರಿ ಆಗಿ ಬರುತ್ತೆ. ವಿತ್ ನಿಮಗೆ ಈ ಭಾರತ್ ಎನ್ಕ್ಯಾಪ್ ಕಡೆಯಿಂದ 5 ಸ್ಟಾರ್ ಕ್ಯಾಶ್ ಟೆಸ್ಟ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಟಾಟಾ ಸಿಯರಾ EV ಇಂಟೀರಿಯರ್ ನೋಡ್ತಾ ಇರ್ಬೋದು, ನಿಮಗೆ 4 ಸ್ಪೋಕ್ಸ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಒಂದಷ್ಟು ನಿಮಗೆ ಗ್ರೇ ಮತ್ತು ವೈಟ್ ಕಲರ್ ಮಿಕ್ಸ್ಚರ್ ಜೊತೆಗೆ ಇಲ್ಲೊಂದಷ್ಟು ಸಿಲ್ವರ್ ಕಲರ್ ಟಚ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಪೇಂಟೆಡ್ ಫಿನಿಷಲ್ಲಿ ಯಾವ ರೀತಿ ಲುಕ್ಕು ತುಂಬ ಸಖತ್ತಾಗಿ ಕಾಣಿಸ್ತಿದೆ ಅಂತ. ಇದರಲ್ಲಿ ನಿಮಗೆ ಲೆದರ್ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೈಟ್ ಸೈಡ್ ಆಫ್ ದಿ ಕಂಟ್ರೋಲ್ಸ್ ಬಂದು ನಿಮಗೆ ಕ್ರೂಸ್ ಕಂಟ್ರೋಲ್ಸ್ದು ಮತ್ತು MID ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆಯಲ್ಲ, ಸೊ ಅದರ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಆಪ್ಷನ್ಸ್ ಬರುತ್ತೆ. ಕಾಲ್ ರಿಸೀವ್ ಆಗಿರ್ಬೋದು, ಕಾಲ್ ಡಿಸ್ಕನೆಕ್ಟು, ಮತ್ತು ವಾಯ್ಸ್ ಕಮೆಂಟ್ ಆಪ್ಷನ್ಸು, ಹಾಗೆ ಟ್ರ್ಯಾಕ್ ಸೀಟ್ ಬಟನ್ನು, ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಪೆಡಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಪೆಡಲ್ ಶಿಫ್ಟರ್ ಕೂಡ ಯಾವ ರೀತಿ ಪ್ರೀಮಿಯಮ್ ಆಗಿದೆ ಅಂತ. ಹಾಗೆ ರೈಟ್ ಸೈಡಲ್ಲಿ ನಿಮಗೆ
ಹೆಡ್ಲೈಟು ಮತ್ತು ಇಂಡಿಕೇಟರ್ ಆಪ್ಷನ್ಸ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ನೋಡ್ತಾ ಇರ್ಬೋದು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಬ್ಯಾಟ್ರಿ ಎಷ್ಟು ಕಿಲೋಮೀಟ್ರ್ ಮತ್ತು ಎಷ್ಟು ರೇಂಜ್ ಇದೆ ಅನ್ನೋದು ಕೂಡ ಬರುತ್ತೆ. ಹಾಗೆ ನಿಮಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಅನ್ನೋದು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡ್ರೈವ್ ಮೋಡು ಅಷ್ಟೇ. ನೋಡ್ತಾ ಇರ್ಬೋದು, ಡ್ರೈವ್ ಮೋಡಲ್ಲಿ ನಿಮಗೆ ಇಲ್ಲಿ ನೋಡಿ ಇದು ಟೆರೆನ್ ಮೇರು, ಇದು ಸ್ನೋ ಆರ್ ಗ್ರಾಸು, ಇಲ್ಲ ಸಿಟಿ, ಇಲ್ಲ ಕಸ್ಟಮ್ ಕೂಡ ಮಾಡ್ಕೋಬೋದು ನೀವು. ಹಾಗೆ ರಾಕ್ ಆ್ಯಂಡ್ ಕ್ರಾಲು, ಸ್ಯಾಂಡು, ಮಡ್ಡು ರ್ಯಾಡ್ಸು ಮತ್ತು ಸ್ನೋ ಗ್ರಾಸ್ ಅಂತ ಬರುತ್ತೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು, ನಿಮಗೆ ಸ್ಪೋರ್ಟ್ಸ್ ಮೋಡ್ ಆಗಿರ್ಬೋದು, ಇಲ್ಲ ಈಕೋ ಮೋಡ್ ಆಗಿರ್ಬೋದು. ಆ ರೀತಿ ಇದಾಗುತ್ತೆ. ನಿಮಗೆ ನೋಡ್ತಾ ಇರ್ಬೋದು, ಸೆಂಟ್ರಲ್ಲಿ ನಿಮಗೆ ಟ್ರಿಪ್ ಇನ್ಫಾರ್ಮೇಷನ್ ಬರುತ್ತೆ. ಟ್ರಿಪ್ ಎ, ಟ್ರಿಪ್ ಬಿ, ಇಲ್ಲ ರೇಂಜ್ ಆಗಿರ್ಬೋದು. ಅದೆಲ್ಲ ನಿಮಗೆ ಡಿಸ್ಪ್ಲೇ ಮಾಡ್ಕೋಬೋದು. ಹಾಗೆ ನಿಮಗೆ ಡ್ರೈವ್ ಅಸಿಸ್ಟು, ಅಡಾಸ್ ಕಂಟ್ರೋಲ್ ಆಗಿರೋದ್ರಿಂದ ನಿಮಗೆ ಡ್ರೈವ್ ಅಸಿಸ್ಟ್ ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ. ನಿಮಗೆ ವೆಹಿಕಲ್ ಇನ್ಫಾರ್ಮೇಷನು, TPMS ಮಾನಿಟ್ರಿಂಗು. TPMS ಮಾನಿಟ್ರಿಂಗ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಸರ್ವಿಸ್ ಡ್ಯೂ ಕೂಡ ಬರುತ್ತೆ. ಹಾಗೆ ಎನರ್ಜಿ ಫ್ಲೋ ಯಾವ ರೀತಿ ಆಗ್ತಾಯಿದೆ ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಎನರ್ಜಿ ಡಿಸ್ಪ್ಲೇ ಆಗುತ್ತೆ ಅಂತ. ಮತ್ತು ಮೀಡಿಯಾ, ನೀವು FM ಇಲ್ಲಾಂದರೆ ಏನಾದರೂ ನಿಮ್ಮದು ಫೋನಲ್ಲಿ ಸಾಂಗ್ ಕನೆಕ್ಟಿವಿಟಿ ಮಾಡಿದರೆ ಅದ್ರ ಡಿಸ್ಪ್ಲೇ ಕೂಡ ಇಲ್ಲೇ ಮಾಡ್ಕೋಬೋದು ನೀವು. ಹಾಗೆ ನ್ಯಾವಿಗೇಷನ್ಸ್ ಕೂಡ ನೀವು ಇಲ್ಲೇ ಡಿಸ್ಪ್ಲೇ ಮಾಡ್ಕೋಬೋದು. ಮತ್ತು ಡೈರೆಕ್ಷನು, ಯಾವ ರೀತಿ ಡೈರೆಕ್ಷನ್ ಹೋಗ್ತಾ ಇದ್ದೀರಾ ಅನ್ನೋದು ಕೂಡ ನೀವು ಡಿಸ್ಪ್ಲೇ ಮಾಡ್ಕೋಬೋದು. ನಿಮಗೆ ನೋಟಿಫಿಕೇಷನ್ಸ್ ಆಗಿರ್ಬೋದು, ಅದೆಲ್ಲ ಆಪ್ಷನ್ಸ್ ಇಲ್ಲೇ ಬರುತ್ತೆ. ಮತ್ತು ಆಟೋ ಬ್ರೈಟ್ನೆಸ್ಸು, ಬ್ರೈಟ್ನೆಸ್ ಆಪ್ಷನ್ಸು, ಪೊಸಿಷನ್ಸು, ರೊಟೇಷನ್ಸು ಎಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಎನರ್ಜಿ ಇನ್ಫಾರ್ಮೇಷನ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ನಿಮಗೆ ಸೆಟ್ಟಿಂಗ್ಸಲ್ಲಿ ನೋಡಿದ್ರೆ ಡಯಲ್ ವ್ಯೂ, ಇಲ್ಲಿ ನೋಡಿ ಡಯಲ್ ವ್ಯೂ 2 ಡಯಲ್ ವ್ಯೂ ಬರುತ್ತೆ. ಇಲ್ಲ ಸಿಂಗಲ್ ಡಯಲ್ ವ್ಯೂ ಬೇಕು ಅಂದರೆ ಸಿಂಗಲ್ ಡಯಲ್ ವ್ಯೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಾಂದರೆ ಡಿಜಿಟಲ್ ವ್ಯೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಡಿಜಿಟಲ್ ವ್ಯೂ ಬೇಕು ಅಂದರೆ ಡಿಜಿಟಲ್ ವ್ಯೂ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು ಸೆಟ್ಟಿಂಗ್ಸಲ್ಲಿ. ಇನ್ನು ರೈಟ್ ಸೈಡ್ ಬಂದರೆ ನಿಮಗೆ ರೀಜನರೇಷನ್ ಬ್ರೇಕಿಂಗು ಎಷ್ಟು ಲೆವೆಲ್ ಬೇಕು ಅಂತ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಬರುತ್ತೆ. ಇದು ಮೊದಲೇ ಲೆವೆಲ್ 2ಗೆ ಸೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ, ಇಲ್ಲಿ ಇಲ್ಯುಮಿನೇಷನ್ ಲ್ಯಾಂಪ್ ನೋಡ್ತಾ ಇರ್ಬೋದು. ನಿಮಗೆ ಈ ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ರೆ ರೆಡ್ ಕಲರ್ ಚೇಂಜ್ ಆಗುತ್ತೆ. ಈಕೋ ಮೋಡ್ಗೆ ಹಾಕಿದ್ರೆ ಗ್ರೀನು. ಸಿಟಿ ಮೋಡ್ಗೆ ಹಾಕಿದ್ರೆ ಒಂದಷ್ಟು ಗ್ರೀನ್ ಕಲರ್ ಚೇಂಜ್ ಆಗುತ್ತೆ. ಗ್ರೀನು ಮತ್ತು ಯೆಲ್ಲೋ ಕಲರಲ್ಲಿ ಬರುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ನೋಡಿ ನಿಮ್ಗೆ ಯಾವ ರೀತಿ ರೆಡ್ ಕಲರ್ ಚೇಂಜ್ ಆಗ್ತಿದೆ ಅಂತ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ನೋಡ್ತಾ ಇರ್ಬೋದು, ಇದರಲ್ಲಿ ಯಾವ ರೀತಿ ಆಪ್ಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆಪರ್ ಕಾರ್ಪ್ಲೇ ಎರಡು ನಿಮಗೆ ವೈರ್ಲೆಸ್ ಸಿಗುತ್ತೆ. ಮತ್ತು ಅಮೆಝಾನ್ ಅಲೆಕ್ಸಾ ಕೂಡ ಬರುತ್ತೆ. ಇದು ಏರ್ ಪ್ಯೂರಿಫೈಯರ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಆರ್ಕೇಡ್ EV, ಆಟೋ ಪಾರ್ಕ್ ಅಸಿಸ್ಟು. ನೀವೆಲ್ಲನ ಪಾರ್ಕ್ ಮಾಡಬೇಕು ಅಂದರೆ ಆಟೋ ಪಾರ್ಕ್ ಅಸಿಸ್ಟ್ ಆನ್ ಮಾಡಿಬಿಟ್ಟು ಆ ಪ್ಲೇಸ್ಗೆ ಸೆಟ್ ಮಾಡಿಬಿಟ್ಟು ನೀವು ಬಿಟ್ಟರೆ ಆಟೋಮೆಟಿಕ್ಕಾಗಿ ಪಾರ್ಕ್ ಆಗುತ್ತೆ. ಮತ್ತು ಕನೆಕ್ಟೆಡ್ ಸೆಟ್ಟಿಂಗ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ನಿಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ಬೋದು, ಡಾಟಾ ಮೇಂಟೆನೆನ್ಸು, ಇಲ್ಲ ವೆಹಿಕಲ್ ಡಾಕ್ಯುಮೆಂಟೇಷನ್ಸು. ನಿಮಗೆಲ್ಲ ಇದು ನೀವು ಲಾಗಿನ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಡೇಟಾಗಳ್ನ ಇಲ್ಲೇ ಸ್ಟೋರ್ ಮಾಡ್ಕೋಬೋದು. ಮತ್ತು ಕಸ್ಟಮ್ ಟೆರೇನ್ ಮೋಡ್ಸು. ಮೋಡ್ಸ್ಗಳ್ನ ನೀವು ಕಸ್ಟಮ್ ಮಾಡ್ಕೋಬೋದು. ಟೆರೇನ್ ಮೋಡ್ಸ್ ನಾರ್ಮಲ್ ಆಗಿರ್ಬೋದು, ಇಲ್ಲ ಸ್ನೋ. ನೋಡಿ ಸ್ನೋ ಮತ್ತು ಇದು ಮತ್ತು ಮಡ್ಡು. ನಿಮಗೆ ಸ್ಯಾಂಡ್ ಆಗಿರ್ಬೋದು, ಹಾಗೆ ರಾಕು. ನಿಮ್ಗೆ ಯಾವ ಥರ ಬೇಕು ನೀವು ಆ ರೀತಿ ಕಷ್ಟ ಮಾಡ್ಕೋಬೋದು. ಡ್ರೈವ್ ಮೋಡ್ಸು ನೀವು ಇಲ್ಲೂ ಕೂಡ ಕಷ್ಟ ಮಾಡ್ಕೋಬೋದು. ರೀಜನ್ ಡ್ರೈವ್ ಬೇಕಿಂಗು. ಲೆವೆಲ್ 3 ಬೇಕಾ, ಇಲ್ಲ ಲೆವೆಲ್ 1 ಬೇಕಾ, ಲೆವೆಲ್ 2 ಬೇಕಾ, ಇಲ್ಲ ಬೇಡ ಅಂದರೆ ಆಫ್ ಕೂಡ ಮಾಡ್ಕೋಬೋದು. ಮತ್ತು ಸ್ಟೇರಿಂಗ್ ವೀಲು ಅಷ್ಟೇ. ಸ್ಟೇರಿಂಗ್ದು ನಿಮಗೆ ಫಾಸ್ಟ್ ಹ್ಯಾಂಡು ಇಲ್ಲ ಸ್ಮೂತು. ಸ್ಟೇರಿಂಗ್ ಲೂಸ್ ಆಗಿರಬೇಕಾ, ಇಲ್ಲ ಟೈಟ್ ಆಗಿರಬೇಕಾ ಅನ್ನೋದು ಕೂಡ ನೀವು ಸೆಟ್ ಮಾಡ್ಕೋಬೋದು. ಆ ರೀತಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡಿಜಿಟಲ್ ಆ್ಯಕ್ಸಸ್ಸು ಕಾರ್ಡು. ಇದು NFC ಕಾರ್ಡ್ ತೋರಿಸ್ತೆ ಗೊತ್ತಾ. ಅದ್ರದ್ದು ಕಾರ್ಡ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಡಾಲ್ಬಿ ಅಟ್ಮಾಸ್ದು ಡೆಮೋ ಬರುತ್ತೆ ನೋಡಿ. ಇಲ್ಲಿ ನೋಡಿ. ಸ್ಪೀಕರ್ ಅಂತೂ ನಿಮಗೆ ಡಾಲ್ಬಿ ಅಟ್ಮಾಸ್ದು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ 360 ಸರೌಂಡಿಂಗ್ಸು, ಸೌಂಡ್ಸು ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಸೌಂಡನ್ನ ನೀವು ಫೀಲ್ ಮಾಡಬಹುದು. ನಿಮಗೆ ವೀಡಿಯೋದಲ್ಲಿ ಎಷ್ಟು ಕ್ಲಾರಿಟಿ ಬರ್ತಾಯಿದೆ ಗೊತ್ತಿಲ್ಲ. ಇಲ್ಲಂತೂ ಒಳಗಡೆ ಇಂಟೀರಿಯರ್ ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ ಮಾತ್ರ. ಆ ರೀತಿ ನಿಮಗೆ ಸೌಂಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡ್ರಾಪ್ಲೆಟ್ಸ್ ಆಗಿರ್ಬೋದು. ಇದು ಲಾಗಿನ್ ಆದರೆ ಮಾತ್ರ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಇನ್ನು .ev ಅನ್ನೋದು ಕೂಡ ಆಪ್ಷನ್ಸ್ಗಳು ಬರುತ್ತೆ. ಇದರಲ್ಲಿ ನಿಮಗೆ ಚಾರ್ಜಿಂಗ್ ಅಸಿಸ್ಟೆನ್ಸ್ ಆಗಿರ್ಬೋದು. ಚಾರ್ಜ್ ಎಷ್ಟಿದೆ, ಚಾರ್ಜ್ ಲಿಮಿಟ್ ಯಾವ ರೀತಿ ಇದೆ, ಮತ್ತು ಸ್ಲೋ ಚಾರ್ಜಿಂಗ್ ಇಲ್ಲ ಫಾಸ್ಟ್ ಚಾರ್ಜಿಂಗ್ ಅಂತ ಕೂಡ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಹಾಗೆ ಚಾರ್ಜಿಂಗ್ ಹೆಲ್ತ್ ಪ್ಯಾಟ್ರನ್ನು. ಯಾವ ರೀತಿ ವರ್ಕ್ ಆಗ್ತಾಯಿದೆ, ಚಾರ್ಜಿಂಗ್ ಮಾಡ್ತಾ ಇರೋದು ನೀವು ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ. ಹಾಗೆ ಡಿಸ್ಚಾರ್ಜಿಂಗ್ ಮೋಡು. ನೀವೇನಾದರೂ
ಇವಾಗ ನೋಡಿ ಇವರು 30%ಗೆ ಡಿಸ್ಚಾರ್ಜ್ ಆಗೋ ಥರ ಕೊಟ್ಟಿದ್ದಾರೆ, ಇಲ್ಲಾಂದರೆ ನೀವು 90%. ಸೊ ಲಿಮಿಟ್ ನೀವು ಇಟ್ಕೋಬೋದು. ಸೊ 40% ಇವಾಗ ಚಾರ್ಜ್ ಆದಮೇಲೆ ಸೊ ಆಟೋಮೆಟಿಕ್ ಡಿಸ್ಚಾರ್ಜ್ ಆಗೋ ಥರ, ಚಾರ್ಜ್ ಆಗ್ತಿದ್ದಂಗೆ ನಿಮ್ಗೆ ಡಿಸ್ಚಾರ್ಜ್ ಆಗೋ ಥರ ನೀವು ಇಟ್ಕೋಬೋದು. ಹಾಗೆ ನಿಮಗೆ ಎನರ್ಜಿ ಇನ್ಫಾರ್ಮೇಷನು, ಸೊ ಎನರ್ಜಿ ಕನ್ಸಪ್ಷನ್ಗೆ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಕೂಲಿಂಗ್ ಆಪ್ಷನ್ಸು. ಸೊ ಯಾವ ರೀತಿ ನೀವು ಓಡಿಸ್ಬೇಕಾದ್ರೆ ಕನ್ಸಪ್ಷನ್ ಆಗ್ತಿದೆ ಬ್ಯಾಟ್ರಿಲಿ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ. ಹಾಗೆ EV ಸೆಟ್ಟಿಂಗ್ಸು, ಸೊ ಸ್ಮಾರ್ಟ್ ಲ್ಯಾಂಪು ಎಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ಗಳು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಟ್ರಿಪ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಕೂಡ ಡೀಟೇಲ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಸೊ ನಿಮಗೆ ಹಾರಿಸಾನ್ ವ್ಯೂ ಕೂಡ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ ಡಿಸ್ಪ್ಲೇ ಮತ್ತು ಸ್ಲೀಪ್ ಆಪ್ಷನ್ಸು ಮತ್ತು ಹೆಡ್ಸಪ್ ಡಿಸ್ಪ್ಲೇ. ಸೊ ನೋಡ್ತಾ ಇರ್ಬೋದು ನಿಮಗೆ ಹೆಡ್ಸಪ್ ಡಿಸ್ಪ್ಲೇ ಕೂಡ ನಿಮಗೆ ಇಲ್ಲೇ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಬೇಕಾ, ಇಮೆನ್ಸಿವ್ ಬೇಕಾ, ಇಲ್ಲ ಸ್ನೋ ಬೇಕಂತ ಮತ್ತು ರಿಸೆಟ್ ಕೂಡ ಮಾಡ್ಕೋಬೋದು ಮತ್ತು ಡೆಮೋ ಕೂಡ ತೋರಿಸ್ಬೋದು. ಸೊ ಆ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿ ಸೊ ಚೇಂಜಸ್ ಆಗ್ತಾ ಇರುತ್ತೆ ನೋಡಿ. ಸೊ ಇಲ್ಲಾಂದರೆ ನಾರ್ಮಲ್ ಇದು. ಸೊ ಇಮೆನ್ಸಿವ್ ಅಂದರೆ ನಿಮಗೆ ಸೊ ಒಂದಷ್ಟು ಸೈಡಲ್ಲಿ ವ್ಯೂ ಆಗಿರ್ಬೋದು ಅವೆಲ್ಲ ನಿಮಗೆ ಹೆಡ್ಸಪ್ ಡಿಸ್ಪ್ಲೇಲಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಪರ್ಸ್ನಲ್ಲಾಗಿ ನೀವು ಇದು ಕೂಡ ವ್ಯೂ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಆ ರೀತಿ ನಿಮಗೆ ಹೆಡ್ಸಪ್ ಡಿಸ್ಪ್ಲೇ ಬರುತ್ತೆ. ಮತ್ತು ಇಮೇಜ್ ವ್ಯೂವರ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಮತ್ತು JBL ಮೋಡ್ ಕೂಡ ನೀವು ಆನ್ ಮಾಡ್ಕೋಬೋದು. ಮೀಡಿಯಾ ಆಗಿರ್ಬೋದು, ME ಸ್ಪೇಸ್ ಅಂತ ಬರುತ್ತೆ. ಮತ್ತು ಆ್ಯಂಬಿಯೆಂಟ್ ಲೈಟ್ದು, ಸೊ ಆ್ಯಂಬಿಯೆಂಟ್ ಲೈಟ್ದು ನಿಮಗೆ ಲೈಟ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ 3 ತಕ್ಕನಾಗಿ ಈ 3 ಆಪ್ಷನ್ಸ್ ಬರುತ್ತೆ. ಸೊ ಅದರ ತಕ್ಕನಾಗಿ ನಿಮಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಲೈಟ್ಸ್ ಆಪ್ಷನ್ಸು. ವಿತ್ ನಮಗೆ ನ್ಯಾವಿಗೇಷನ್ಸು, ಸೊ ನ್ಯಾವಿಗೇಷನ್ಸ್ ಬಂದು ಮ್ಯಾಪಲ್ಸ್ ಇಂಡಿಯಾ ಕಡೆಯಿಂದ ಟಾಟಾದವ್ರು ಇದು ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ ನ್ಯಾವಿಗೇಷನ್ಸು. ಟಚ್ ರೆಸ್ಪಾನ್ಸ್ ಅದು ತುಂಬ ಸಕ್ಕತ್ತಾಗಿದೆ. ಸೊ ನೋಡಿ ಸಕ್ಕತ್ತಾಗಿ ಬರುತ್ತೆ ಎಲ್ಲ. ವಿತ್ ನಿಮಗೆ ಫೋನ್ ಕನೆಕ್ಟಿವಿಟಿ ಮತ್ತು ಕ್ವಿಕ್ ಸೀಟಿಂಗ್ಸ್ದು ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ರೇಡಿಯೋ ಆಪ್ಷನ್ಸ್ ಆಗಿರ್ಬೋದು. ಮತ್ತು ಇಲ್ಲಿ ರಿಲ್ಯಾಕ್ಸ್ ಮೋಡ್ ಕೂಡ ನಿಮಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ರಿವರ್ಸ್ ಅಸಿಸ್ಟು, ಸೊ ರಿವರ್ಸ್ ಏನಾರು ಹೋಗ್ಬೇಕಾದ್ರೆ ನಿಮಗೆ ರಿವರ್ಸ್ ಅಸಿಸ್ಟ್ ಕೂಡ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ಇದು ಗಾಡಿ ಬ್ಯಾಕ್ ಸೈಡು ಸೊ ಗೋಡೆ ಇರೋದ್ರಿಂದ ನಿಮಗೆ ಯೂಸ್ ಆಗೋದಿಲ್ಲ. ಸೊ ಬೇರೆ ನಿಮಗೆ ಯಾವಾಗನ ಗಾಡಿ ಮುಂದಕ್ಕೆ ಹೋಗಿ ಒಂದಷ್ಟು ನೀವು ತಿರ್ಗಾ ಮತ್ತೆ ರಿಟರ್ನ್ ಹೋಗಬೇಕು ಅಂದಾಗ ರಿವರ್ಸ್ ಅಸಿಸ್ಟ್ ಹೊಡೆದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಸೊ ಸೆಟ್ಟಿಂಗ್ಸಲ್ಲಿ ನಿಮಗೆ ಆಪ್ಷನ್ಸು ಆಡಿಯೋ ಆಗಿರ್ಬೋದು, ಎವಾಸ್ಟ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ, ಸೊ ಡ್ರೈವರ್ ಅಸಿಸ್ಟೆನ್ಸು, ಹಾರಿಸಾಂಟಲ್ ವ್ಯೂದು, ಹೆಡ್ಸಪ್ ಡಿಸ್ಪ್ಲೇದೆಲ್ಲ ನಿಮ್ಗೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೈಲೆಂಟ್ ಮಾಡೋದಾಗಿರ್ಬೋದು ಮತ್ತು ಸರೌಂಡ್ 360 ಡಿಗ್ರಿ ಕ್ಯಾಮ್ರಾ. ಸೊ 360 ಡಿಗ್ರಿ ಕ್ಯಾಮ್ರಾ 3D ವ್ಯೂ ಕೂಡ ನೋಡ್ತಾ ಇರ್ಬೋದು. ಸೊ ನಮಗೆ ಯಾವ ರೀತಿ ಇದೆ ಅಂತ. ಸೊ 3D ವ್ಯೂ ಅಲ್ಲಿ ನಿಮಗೆ ಸೈಡ್ ವ್ಯೂ ಆಗಿರ್ಬೋದು, ಇಲ್ಲ ಫ್ರಂಟ್ ವ್ಯೂ ಆಗಿರ್ಬೋದು. ಸೊ ಅದೆಲ್ಲ ನಿಮಗೆ ಯಾವ ರೀತಿ ಆ್ಯಂಗಲಲ್ಲಿ ನಿಮಗೆ ಗಾಡಿ ನೋಡಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಫ್ರಂಟ್ ಕಾರ್ನರ್ ಆಗಿರ್ಬೋದು, ಸೊ ನೋಡಿ ಫ್ರಂಟ್ ಕಾರ್ನರ್ ಆಗಿರ್ಬೋದು, ಇಲ್ಲ ರಿಯರ್ ಕಾರ್ನರ್ ವ್ಯೂ. ಸೊ ಇಲ್ಲ 2D ವ್ಯೂ ಬೇಕಂದರೆ ನಿಮಗೆ 2D ವ್ಯೂ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಸೊ ಆ ರೀತಿ ಇದಾಗುತ್ತೆ. ಮತ್ತು ವಾಯ್ಸ್ ಅಸಿಸ್ಟ್ ಆಗಿರ್ಬೋದು, ಟಾಟಾ ಅಸಿಸ್ಟ್ ಎಲ್ಲ ಆಪ್ಷನ್ಸ್ಗಳು ಬರುತ್ತೆ. ಮತ್ತು ಇನ್ಸ್ಟಾಲ್ಡ್ ಆ್ಯಪ್ ಕೂಡ ಬರುತ್ತೆ ನಿಮಗೆ. ಇದು ನಿಮಗೆ ಫೇವ್ರೇಟ್ಸ್ ಏನನ್ನ ಇದ್ದರೆ ಫೇವ್ರೇಟ್ಸ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಸೊ ನಿಮಗೆ AC ಕಂಟ್ರೋಲ್ಸಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಕ್ಲೈಮೇಟ್ ಸೆಟ್ ಮಾಡ್ಕೋಬೋದು. ರೈಟ್ ಸೈಡಲ್ಲಿ ಕೂಡ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಕ್ಲೈಮೇಟ್ ಸೆಟ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. AC ಕ್ಲಸ್ಟರ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಸೆಂಟ್ರಲ್ಲಿ ತುಂಬ ವೈಡಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದಷ್ಟು ನಿಮಗೆ ಸಾಫ್ಟ್ ಟಚ್ ಬರುತ್ತೆ. ಸೊ ಇದು ನಿಮಗೆ ಟ್ರಿಪಲ್ ಸ್ಕ್ರೀನ್ ಆಗಿರೋದ್ರಿಂದ ಸೊ ಇನ್ನೊಂದು ಸ್ಕ್ರೀನ್ ಕೂಡ ಬರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಪ್ಯಾಸೆಂಜರ್ ಸೈಡ್ ಕೂತಿರ್ತಾರಲ್ಲ ಅವ್ರಿಗೆ ಯಾವ ರೀತಿ ಬೇಕೋ ಅವರು ಯೂಸ್ ಮಾಡ್ಕೋಬೋದು ಸ್ಕ್ರೀನ್ನ. ಸೊ ಇದರೆಲ್ಲ ಆಪ್ಷನ್ಸ್ಗಳು ಬರುತ್ತೆ. ಸೊ ನೋಡ್ತಾ ಇರ್ಬೋದು ಡೆಮೋ ಗೇಮ್ಸ್ ಆಗಿರ್ಬೋದು, ಇಲ್ಲ ಬೇಡ ಅಂದರೆ ಇದು ಕೂಡ ಮಾಡ್ಕೋಬೋದು. ವಿತ್ ನಿಮಗೆ ಇಲ್ಲಿ ಒಂದಷ್ಟು ಟೆಕ್ಸ್ಚರ್ ಲುಕ್ಕು, ಒಂದಷ್ಟು ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮಗೆ ಫಿಸಿಕಲ್ ಬಟನ್ ಬರೋದಿಲ್ಲ, ಟಚ್ ಬಟನ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮಗೆ ವೆಹಿಕಲ್ದು ಮೋಡ್ಸ್ ಕೂಡ ಬರುತ್ತೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮು, ಟೇಲ್ ಗೇಟ್ ಬಟನ್ನು. ಸೊ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ನಿಮಗೆ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಇಲ್ಲಿ Type-C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಎರಡು, ಒಂದು 65 ವಾಟ್ಸು, ಒಂದು ನಾರ್ಮಲ್ ಚಾರ್ಜಿಂಗ್ ಬರುತ್ತೆ. ವಿತ್ ನಿಮಗೆ ಫೋನ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಡ್ಯುಯಲ್ ಕಪ್ ಹೋಲ್ಡ್ರು ಸ್ಪೇಸ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು NFC ಕಾರ್ಡ್ ಏನು ಇಲ್ಲಿ ಇಟ್ಬಿಟ್ಟು ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಾಂದರೆ NFC ಕಾರ್ಡು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಕೀಯಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಆಟೋಮೆಟಿಕ್ ಗೇರ್ ಪ್ಲೇಸ್ಮೇಷನ್ ಆಗಿರೋದ್ರಿಂದ ರಿವರ್ಸು, ನ್ಯೂಟ್ರಲ್ಲು, ಪಾರ್ಕಿಂಗ್ ಮತ್ತು ಡ್ರೈವು, ಪಾರ್ಕಿಂಗಲ್ಲಿ ಇರೋದ್ರಿಂದ ಪಾರ್ಕಿಂಗ್ ಆಪ್ಷನ್ಸ್ ಬರುತ್ತೆ. ಸೊ ಹಾಗೆ ನಿಮಗೆ ಅಡ್ಜಸ್ಟಬಲ್ ಆರ್ಮ್ರೆಸ್ಟ್ ಜೊತೆಗೆ ಇಲ್ಲೊಂದು ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಇನ್ನು ಗ್ಲೌ ಬಾಕ್ಸ್ ಬಗ್ಗೆ ಹೇಳಿದ್ರೆ, ಸೊ ಗ್ಲೋ ಬಾಕ್ಸಲ್ಲೂ ಕೂಡ ನಿಮಗೆ ಸಫಿಷಿಯೆಂಟ್ ಅನ್ನೋ ಸ್ಟೋರು ವಿತ್ ನಿಮಗೆ ಕೋಲ್ಡ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಲೈಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸನ್ವೈಸರ್ ಬರೋದಾರೆ, ಪ್ಯಾಸೆಂಜರ್ಸ್ ಸನ್ವೈಸರಲ್ಲಿ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಸೊ ನೋಡಿ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ವಿತ್ ನಿಮಗೆ ರೈಟ್ ಸೈಡಲ್ಲಿ ಡ್ರೈವರ್ ಸೈಡಲ್ಲೂ ಕೂಡ ನಿಮಗೆ ಎಕ್ಸ್ಟೆನ್ಷನ್ ಆಗುತ್ತೆ. ಹಾಗೆ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ IRVM ಬಂದು ನಿಮಗೆ ಆಟೋ ಡಿಮ್ಮಿಂಗ್ IRVM ಬರುತ್ತೆ.
ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋ ಟೈಮಿಂಗ್ ಏರ್ ರೂಮ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ಲೈಟ್ ಕೂಡ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಲೈಟ್ ಬೇಕು ಅಂದರೆ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಆಫ್ ಮಾಡ್ಕೋಬೋದು. SOS ಬಟನ್ ಆಗಿರ್ಬೋದು. ಸೊ ಇದು ಸ್ಪೀಕರ್ಸ್ದೆಲ್ಲ ಇಲ್ಲಿ ಆಪ್ಷನ್ಸ್, ಮೈಕ್ದು ಆಪ್ಷನ್ಸ್ ಬರುತ್ತೆ. ಇಲ್ಲೊಂದಷ್ಟು ನಿಮಗೆ ಆ್ಯಂಬಿಯೆಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಿಲ್ವರ್ ಟಚ್ ಕೂಡ ಬರುತ್ತೆ. ವಿತ್ ನಿಮಗೆ ಹ್ಯೂಜ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಪ್ಯಾನೋರಾಮಿಕ್ ಸನ್ರೂಫ್ ಅಂತೂ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ವೈಡಾಗಿ ಓಪನ್ ಆಗುತ್ತೆ, ತುಂಬ ದೊಡ್ಡದಾಗಿ ಓಪನ್ ಆಗುತ್ತೆ. ಸೊ ಆರಾಮಾಗಿ ನೀವೇನ ಮಾನ್ಸೂನ್ ರೈಡ್ ಹೋಗ್ಬೇಕಾರಂತೂ ಸೊ ಬರೀ ಸ್ಕ್ರೀನ್ ಮಾತ್ರ ಓಪನ್ ಮಾಡಿ ಸೊ ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ವೈಡಾಗಿ ಓಪನ್ ಆಗುತ್ತೆ ಅಂತ. ಸೊ ನಿಮಗೆ ಓವರಾಲ್ ಡಾಲ್ಬಿ ಅಟ್ಮಾಸ್ ಸಿಸ್ಟಮ್ ಎಫೆಕ್ಟ್ ಬರಲಿ ಅಂದ್ಬಿಟ್ಟು ನೋಡಿ, ಈ ಫ್ರಂಟಲ್ಲಿ ನಿಮ್ಗೆ ಸ್ಪೀಕರ್ ಬರುತ್ತೆ. ಹಾಗೆ ನಿಮಗೆ ಸೈಡಲ್ಲಿ ಟ್ವಿಟರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನಲ್ಲಿ ಯಾವ ರೀತಿ ಇದೆ ಅಂತ ತೊಗೊಂಡು ಬನ್ನಿ. ರಿಯರ್ ಕ್ಯಾಬಿನಲ್ಲೂ ನಿಮಗೆ ಡೋರು ಬಾಡಿ ಕಲರ್ ಪೇಂಟೆಡ್ ಡೋರ್ ಬರುತ್ತೆ. ಸೊ ವಿತ್ ನಿಮಗೆ ಡೋರ್ ಪ್ಯಾಡಲ್ಲಿ ಇನ್ಫಾರ್ಮೇಷನ್ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲಾಗಿ ಇಲ್ಲೂ ಕೂಡ ನಿಮಗೆ ಬ್ಲ್ಯಾಕು ಮತ್ತು ವೈಟ್ ಕಲರು ಹಾಗೆ ಗ್ರೇ ಕಲರ್ ಆಪ್ಷನ್ಸ್ ಬರುತ್ತೆ. ನಿಮಗೆ ರಿಯರಲ್ಲಿ ಸನ್ಸೆಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ಗೆ ಸನ್ಶೇಡ್ ಯೂಸ್ ಮಾಡ್ಕೋಬೋದು. ಸೊ ಬೇಡ ಅಂದರೆ ಬೇಡ ಅಂತ ನೀವು ಕ್ಲೋಸ್ ಕೂಡ ಮಾಡ್ಕೋಬೋದು, ಇಲ್ಲ ನೀವು ಯೂಸ್ ಮಾಡಬೇಕು ಅಂದರೆ ಯೂಸ್ ಕೂಡ ಮಾಡ್ಕೋಬೋದು. ಒಂದು ಒಳ್ಳೆ ವರ್ತ್ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ಟ್ವಿಟರು, ಸೊ ನೋಡ್ತಾ ಇರ್ಬೋದು, ಟ್ವಿಟರ್ ವಿತ್ ಸಿಲ್ವರ್ ಕಲರ್ ಟಚಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಪೆಂಡೆಡ್ ಫಿನಿಶ್ ಬರುತ್ತೆ. ಒಂದಷ್ಟು ಪಿಯಾನೋ ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಬಟರ್ ಹೋಲ್ಡರ್ ಸ್ಪೇಸು, ಸೊ 1 ಲೀಟ್ರ್ ಬಟರ್ ಹೋಲ್ಡರ್ ಸ್ಪೇಸು ಮತ್ತು ಫೋನು ಇಲ್ಲಿ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ. ಸೊ ಯಾವಾಗ ಎಲ್ಲ ನೈಟ್ ಟೈಮಲ್ಲಿ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಹೈವೇಗಳಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಸ್ಪೀಕರ್ ಕೂಡ ಇಲ್ಲೇ ಬರುತ್ತೆ. ಸೊ ಇನ್ನು ರಿಯರ್ ಕಂಫರ್ಟ್ ಬಗ್ಗೆ ಹೇಳಿದ್ರೆ ನಿಮಗೆ ಫ್ರಂಟ್ ಸೀಟು ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ತುಂಬ ಕಂಫರ್ಟ್ ಅಂದರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಥೈ ಸಪೋರ್ಟ್ ಅಷ್ಟೇ ತುಂಬ ಸಖತ್ ಕಂಫರ್ಟ್ ಆಗಿದೆ. ನೋಡಿ ಇಷ್ಟೆಷ್ಟು ಸ್ಪೇಸ್ ಇದೆ. ನೀ ರೂಮ್ ಅಂತೂ ಯೂಸ್ ಆಗಿದೆ. ಹಾಗೆ ಹೆಡ್ ರೂಮ್ ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಹೆಡ್ ರೂಮ್ ಸಫಿಷಿಯೆಂಟ್ ಎನಫ್ ಇದಾಗಿದೆ ಅಂತ ಹೇಳ್ಬೋದು. ಮತ್ತು ನಿಮಗೆ 3 ಜನ ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲನ್ನು ಇಬ್ಬರು ಹೋಗ್ತಾಯಿದ್ರೆ ರಿಯರಲ್ಲಿ. ಸೊ ನಿಮಗೆ ಆರ್ಮೆಸ್ಟ್ ಜೊತೆಗೆ ಕಬೋರ್ಡ್ರು ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೀಟ್ಸ್ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರ್ AC ವೆಂಟ್ಸು, ಸೊ ನೋಡಿ ರಿಯರ್ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬೇಕು ಅಂದರೆ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಆಫ್ ಕೂಡ ಮಾಡ್ಕೋಬೋದು. ಇದು ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್, ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ಸು ಮತ್ತು ನಾರ್ಮಲ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಫೋನ್ ಇಡೋಕ್ಕೆ ನಿಮಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ರಿಯರಲ್ಲೂ ರೀಡಿಂಗ್ ಲ್ಯಾಂಪ್ಗಳ ಜೊತೆಗೆ ಗ್ರಾಬ್ ಹ್ಯಾಂಡ್ಲು ಮತ್ತು ಕೋಟು ಕೂಡ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಓವರಾಲ್ ಟಾಟಾ ಸಿಯರಾ EV ರಿವ್ಯೂ ಇದಾಗಿತ್ತು. ಸೊ ಈ ಸಿಯರಾ EV ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಜಸ್ಟು 18.79 ಲ್ಯಾಕ್ಸಲ್ಲಿ ಲಾಂಚ್ ಮಾಡಿದ್ದಾರೆ ಎಕ್ಸ್ ಶೋರೂಮ್ ಪ್ರೈಸು. ಸೊ ಯಾರೆಲ್ಲ ಒಂದೊಳ್ಳೆ EV ವಿತ್ ನಿಮಗೆ SUV ಗಾಡಿ ಹುಡುಕ್ತಾ ಇದ್ದೀರಾ ಅವರೆಲ್ಲ ನೋಡಿ ಬೈ ಮಾಡ್ಕೋಬೋದು. ಮತ್ತು ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬಂದು ಚೆಕ್ಔಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.